ಬನ್ನಿ ಸ್ನೇಹಿತರೆ, ಎಲ್ಲರೂ ಹೋಗೋಣ ಕುಂಭಮೇಳಕ್ಕೋಗಿ ಸ್ನಾನ ಮಾಡೋಣ. ಕುಂಭಮೇಳಕ್ಕೆ ಹೋಗ್ತಿದ್ಯಲ್ಲಪ್ಪ. ಯಾವುದೋ ಲೋಕಲ್ ಟ್ರೈನ್ ಹೊರಟಿದೆ. ನಮ್ಮ ಟ್ರೈನು ಎರಡು ಹೊರಟಿದೆ ಕರೆಕ್ಟಾಗಿ ಬೆಳಗಿನ ಜಾವ 5:15 5:15ಗೆ ಚೆನ್ನೈಗೆ ಬಂದು ತಲುಪಿದ್ವಿ. ಜಸ್ಟ್ ಒಂದು 15 ಮಿನಿಟ್ಸ್ ಟೈಮ್ ಇದೆ ನಮ್ಮದು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ರವಿ ಮಾತಾಡ್ತಾ ಇದ್ದೀನಿ. ಸೊ ತುಂಬಾ ದಿನಗಳು ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ರೀ. ಹೆಚ್ಚು ಕಮ್ಮಿ ಒಂದು 4ರಿಂದ 5 ವರ್ಷ ಆಗಿದೆ ವಿಡಿಯೋ ಮಾಡಿ. ಸೊ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಅಷ್ಟಿನಿಂದ ಬಿಟ್ಟು ಇವತ್ತು ಯಾಕಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ತುಂಬಾ ಜನ ಕಮೆಂಟ್ ಮಾಡ್ಬೋದು, ಕೇಳ್ಬೋದು. ಸೊ ಇರುತ್ತಪ್ಪ, ನಮ್ದು ಸ್ವಲ್ಪ ಕಮಿಟ್ಮೆಂಟು ಅದು ಇದು ಇದ್ದೇ ಇರ್ತವೆ. ಸೊ ಇವಾಗ ಏನಂದ್ರೆ ನಾನೇನಪ್ಪ ಈ ವಿಡಿಯೋ ಮಾಡ್ತಾ ಇರೋದಂದ್ರೆ, ಇವಾಗ ನಿಮ್ಗೆ ಗೊತ್ತು ಎಲ್ಲ ಟ್ರೆಂಡ್ ಇರೋದು ಕುಂಭಮೇಳದಲ್ಲಿ ತುಂಬಾ ರಶ್ ಇದೆ, ಅಷ್ಟು ಜನ ಸತ್ರು, ಇಷ್ಟು ಜನ ಸತ್ರು, 144 ವರ್ಷಕ್ಕೊಂದ್ಸಲಿ ಕುಂಭಮೇಳ ನಡೀತಾ ಇರೋದು, ಇದು ಅಂತ ಮಹಾಕುಂಭಮೇಳ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಅದಕ್ಕೆ ನೋಡೇ ಬಿಡೋಣ ಅದು ಹೆಂಗಿದೆ ಕುಂಭಮೇಳ, ಹೆಂಗ್ ನಡೀತಾ ಇದೆ ನೋಡೇ ಬಿಡೋಣ ಅಂತ ಸೊ ಹೊಟ್ಟಿದ್ದೀನಿ. ಸೊ ನೋಡೋಣ, ಇಲ್ಲಿಂದ ನಮ್ದು ಜರ್ನಿ ಫಸ್ಟು ವೈಷ್ಣವಿ ದೇವಿಗೆ ಹೋಗ್ತೀನಿ. ಸೊ ಬೆಂಗಳೂರು ಟು ವೈಷ್ಣವಿ ದೇವಿ ಮುಗಿಸ್ಕೊಂಡು ನೆಕ್ಸ್ಟ್ ಕುಂಭಮೇಳಕ್ಕೆ ಬರ್ತೀನಿ. ಸೊ ಇಲ್ಲಿಂದ ನನ್ನ ಜರ್ನಿ ಹೇಗಿರುತ್ತೆ, ಕುಂಭಮೇಳದ ರಶ್ ಹೇಗಿದೆ, ವೈಷ್ಣವಿ ದೇವಿ ಅಲ್ಲಿ ಕ್ರೌಡ್ ಹೇಗಿದೆ, ಪ್ರತಿಯೊಂದು ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತಿರ್ತೀನಿ. ಸೊ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ. ಏನ್ ಮಾಡ್ತಿದ್ಯಾ? ಕುಂಭಮೇಳಕ್ಕೆ ಹೋಗ್ತಿದ್ಯಲ್ಲಪ್ಪ, ಒಂದ್ 10-15 ದಿನ ಆಯ್ತದೆ. ನನ್ ರೊಟ್ಟಿನ ತುಂಬಾ ಮಿಸ್ ಮಾಡ್ಕೋತಿ ಅಲ್ವಾ, ಅದಕ್ಕೆ ಬಿಸಿ ಬಿಸಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ಹಾಕೊಡ್ತಾ ಇದ್ದೀನಿ. ಹೌದಾ? ಸರಿ, ಈಗ ನಾನು ಒಂದು 10ರಿಂದ 15 ದಿನ ನಿನ್ ಜೊತೆಗಿರಲ್ಲ. ಸೊ ಹೇಗಿರ್ತೀಯಾ, ಹೆಂಗಿರುತ್ತೆ ನಿನ್ ಫೀಲಿಂಗು? ಹೇಗಿರುತ್ತೆ ಅಂದ್ರೆ ಫೀಲ್ ಆಗತ್ತೆ, ದೇವ್ರ ದರ್ಶನಕ್ಕೆ ಅಲ್ವಾ, ಎಲ್ಲ ಒಳ್ಳೇದಾಗತ್ತೆ. ಸೊ ಫೈನಲಿ ಆಟೋ ಸಿಗ್ಲಿಲ್ಲ, ಬೇರೆ ಆಟೋ ಮಾಡ್ಕೊಂಡು ಸೊ ನಮ್ಮ ಮನೆಯಿಂದ ಮುಂದೆ ಬಂದು ಬೇರೆ ಆಟೋ ಮಾಡ್ಕೊಂಡು ಹೊರಟಿದ್ದೀನಿ. ಆಲ್ರೆಡಿ ಟ್ರೈನ್ಗೆ ತುಂಬಾ ಲೇಟ್ ಆಗೋಗಿದೆ. ಸೊ ನೋಡೋಣ, ರೈಲ್ವೆ ಸ್ಟೇಷನ್ಗೆ ಹೋದ್ಮೇಲೆ ಸಿಗ್ತೀನಿ. ಫ್ರೆಂಡ್ಸ್, ಕೊನೆಗೂ ಆಟೋ ಹಿಡ್ಕೊಂಡು ರೈಲ್ವೆ ಸ್ಟೇಷನ್ ಬಂದೆ. ಸೊ ಇವಾಗ ಏನಪ್ಪಾ ಕುಂಭಮೇಳಕ್ಕೆ ಹೋಗೋನು ಕೆಂಗೇರಿ ರೈಲ್ವೆ ಸ್ಟೇಷನ್ ಬಂದೆ ಅನ್ಕೊಂಡಿದೀರಾ? ಹೌದು ರೀ, ನಮ್ಮ ಮನೆಗೆ ನಿಯರ್ ಇದೇ ಇರೋದು. ಸೊ ಇಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಟ್ರೈನ್ದು. ಸೊ ಇಲ್ಲಿಂದ ನಿಮ್ಗೆ ನಮ್ದು ಯಾವ ಟ್ರೈನಲ್ಲಿ ಜರ್ನಿ ಮಾಡ್ತೀನಿ, ಎಷ್ಟು ಟ್ರೈನ್ ಚೇಂಜ್ ಮಾಡ್ತೀನಿ, ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ನನ್ನ ವಿಡಿಯೋ ನೋಡಿ. ಹಿಂಗೋ ಏನೋ ಮೆಜೆಸ್ಟಿಕ್ ತಲುಪಿದೆ. ಸೊ ಇವಾಗ ನಮ್ಮ ಟ್ರೈನು ಆಲ್ರೆಡಿ ರೆಡಿ ಇದೆ ನೋಡಿ, ನೀವು ನೋಡ್ಬೋದು. ಟ್ರೈನು ಡೆಲ್ಲಿ ಟು ಬೆಂಗಳೂರು, ಬೆಂಗಳೂರು ಟು ಚೆನ್ನೈ. ಸೊ ಈ ಟ್ರೈನ್ ಬಂದು ಫಸ್ಟ್ ಚೆನ್ನೈಗೆ ಹೋಗುತ್ತೆ. ಚೆನ್ನೈಯಿಂದ ನಾವು ನೆಕ್ಸ್ಟ್ ಬೇರೆ ಟ್ರೈನ್ ಕ್ಯಾಚ್ ಮಾಡಬೇಕು. ಸೊ ಆ ಟ್ರೈನಿಂದ ನಾವು ವೈಷ್ಣವಿ ದೇವಿಗೆ ರೀಚ್ ಆಗ್ತೀವಿ. ಸೊ ಇವಾಗ ನನ್ನ ಫ್ರೆಂಡ್ಸ್ಗಳು ಬಂದಿದ್ದಾರೆ. ಸೊ ನನ್ನ ಫ್ರೆಂಡ್ ಲೋಕಿ ಅಂತ ಅಂದ್ಬಿಟ್ಟು ಮಾತಾಡೋದು. ನಾವೀಗ 10:40 ಟ್ರೈನ್ ಇದೆ. 10:40ಕ್ಕೆ ಇಲ್ಲಿ ಬೆಂಗಳೂರು KSR ಬೆಂಗಳೂರು ಬಿಟ್ರೆ ನಾವು ಚೆನ್ನೈಗೆ 4:10 ಹೋಗ್ತೀವಿ. ಅಲ್ಲಿಂದ ನಮಗೆ ನೆಕ್ಸ್ಟ್ ಟ್ರೈನು 5:10 ಇದೆ. ಅಲ್ಲಿಂದ 5:10 ಟ್ರೈನ್ ಹತ್ತಿದ್ರೆ ನಾವು 13ನೇ ತಾರೀಕು ಚೆನ್ನೈಯಿಂದ ನಾವು ಹೊರಟ್ರೆ 15ನೇ ತಾರೀಕು ನಾವು ಇದಕ್ಕೆ ಹೋಗ್ತೀವಿ, ಯಾವ್ದು ಜಮ್ಮು ಹತ್ರ ಕಾಟಾಗ್ ಹೋಗ್ತೀವಿ. ಕಾಟಾದಿಂದ ನಮಗೆ ವೈಷ್ಣೋ ದೇವಿ ಬಂದ್ಬಿಟ್ಟು 15 ಕಿಲೋಮೀಟರ್ ಆಗುತ್ತೆ. ಆ 15 ಕಿಲೋಮೀಟರ್ ನಾವು ಇದ್ರಲ್ಲಿ ಕುದುರೆಲಿ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ. ಅಂದ್ರೆ ನಮ್ಗೆ 3 ದಿನ ನಾವು ಟ್ರೈನಲ್ಲೇ ಜರ್ನಿ ಮಾಡ್ತಾ ಇದೀವಿ. ಯಾವ್ದೇ ಒಂದಿದ್ರು ಎಲ್ಲ ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀವಿ. ಹಾಗೆ ನಮ್ಮ ಸ್ನೇಹಿತರಾದ ಮೈಸೂರಿಂದ ಬಂದಿದ್ದಾರೆ, ಅವರು ಈಗ ಅವ್ರೊಂದ್ ಸ್ವಲ್ಪ ಮಾತಾಡ್ಬೇಕು ಅಂತ ಕೇಳ್ಕೊತಾ ಇದೀವಿ. ನಾವು ಇದೇ ಫಸ್ಟ್ 3 ದಿನ 4 ದಿನ ಟ್ರೈನ್ ಜರ್ನಿ ಮಾಡ್ತಾ ಇರೋದು. ನಾವು ಏನಿದ್ರು ತಿರುಪತಿ ಹತ್ತಿರದವ್ರು ಹೋಯ್ತಿದ್ದೋ, ಈಗ ನಮ್ಮ ದೇಶದ ತಲೆ ಅಂತ ಏನ್ ಕರಿತೀವಿ ಜಮ್ಮು ಕಾಶ್ಮೀರಕ್ಕೆ ಹೋಯ್ತಾ ಇದೀವಿ. ಅಲ್ಲಿ ಹೋಗಿ ನೋಡೋಣ, ಎಲ್ಲ ಹೋಗಿರೋರು ಹೇಳ್ತಾರೆ ಆಗಿದೆ ದೇವಸ್ಥಾನ ಹೀಗಿದೆ ಅಂತ. ನಾವು ನೋಡಿಲ್ಲ, ಹೋಗಿ ನೋಡಿ ಅಲ್ಲಿಂದ ನಿಮ್ಗೆ ಏನಾಗುತ್ತೆ ಏನಿಲ್ಲ, ಅಲ್ಲಿ ಹೇಗಿದೆ ಪರಿಸ್ಥಿತಿ ಎಲ್ಲ. ಜಮ್ಮು ಕಾಶ್ಮೀರ ಅಲ್ಲಿ ಕೋಲ್ಡು ಜಾಸ್ತಿ, ಶೀತ ಅಂತ ಹೇಳ್ತಾರೆ. ಈಗೆಲ್ಲ ನಮ್ಮಲ್ಲೆಲ್ಲ ಸ್ವಲ್ಪ ಬಿಸಿಲು. ಅಲ್ಲಿ ಹೋಗಿ ನೋಡ್ಬಿಟ್ಟು ನೆಕ್ಸ್ಟ್ ಅಪ್ಡೇಟ್ ನಾವು ನಿಮ್ಗೆ ತಿಳಿಸ್ತೀವಿ. ನನ್ನ ಹೆಸರು ಅನಿಲ್ ಅಂತ. ನಮ್ಮ ಫ್ರೆಂಡ್ಸ್ ಜೊತೆ 5 ಜನ ಹೋಗ್ತಿದ್ವಿ ನಾವು. ಒಬ್ಬೊಬ್ರು ಪಾಸಿಟಿವ್ ಹೇಳ್ತಾರೆ, ಒಬ್ಬರು ನೆಗೆಟಿವ್ ಹೇಳ್ತಾರೆ. ಕುಂಭಮೇಳ ಹೋಗಿರೋರು ಆ ತರ ಇದೆ, ಈ ತರ ಇದೆ, ರಶ್ ಇದೆ ಅಂತ ಎಲ್ಲ ಹೇಳ್ತಿದ್ದಾರೆ. ಬಟ್ ನಾವು ಒಂದ್ಸರಿ ನೋಡೋಣ ಅಂತ ಹೋಗ್ತಿದ್ವಿ ಕುಂಭಮೇಳಕ್ಕೆ.
ಓಕೆ ಬಾಯ್ಸ್, ಇವಾಗ ಆಲ್ರೆಡಿ ಏನು ಟ್ರೈನ್ ಹೊರಡೋ ಟೈಮ್ ಆಗಿದೆ. ಇವಾಗ ಆಲ್ರೆಡಿ ಇನ್ನೊಬ್ರು ಇದ್ದಾರೆ ನಮ್ಮ ಜೊತೆಗೆ. ಸೊ ಇನ್ನೊಬ್ರು ಸ್ಪೆಷಲ್ ವ್ಯಕ್ತಿ ಯಾರು ಅಂತ ನಿಮ್ಗೆ ಆಮೇಲೆ ತೋರಿಸ್ತೀನಿ, ಆಮೇಲೆ ಪರಿಚಯ ಮಾಡ್ತೀನಿ ಹೋಗ್ತಾ ಹೋಗ್ತಾ. ಸೊ ಇವಾಗೆಲ್ಲ ಹೊರಟಿದೀವಿ. ಜೈ ಮಾತಾ. ಟ್ರೈನ್ ಹೋಗಿದೆ. ಫ್ರೆಂಡ್ಸ್, ಕೊನೆಗೂ ಚೆನ್ನೈಗೆ ಬಂದು ತಲುಪಿದ್ವಿ. ಜಸ್ಟ್ ಒಂದು 15 ಮಿನಿಟ್ಸ್ ಟೈಮ್ ಇದೆ ನಮ್ಮದು. ಸೊ ನೋಡಿ, ಇದೇ ಟ್ರೈನು ನಮ್ಮದು ಹೋಗ್ತಾ ಇರೋದು, ಚೆನ್ನೈ ಟು ಕಾಟ್ರಾ ಹೋಗ್ತಾ ಇರೋದು ಟ್ರೈನು. ಸೊ ಇನ್ನೊಂದು 10 ಮಿನಿಟ್ಸಲ್ಲಿ ಹೊರಡುತ್ತೆ. ನೋಡಿ ಹೆಂಗಿದೆ ಟ್ರೈನು, ಕಾಟ್ರಾ ಟ್ರೈನು. ಅಷ್ಟೊಂದೇನು ಚೆನ್ನಾಗಿಲ್ಲ, ನಾಟ್ ಗುಡ್. ಅಷ್ಟೊಂದು ನಮ್ಮ ಬೆಂಗಳೂರಷ್ಟು ಟ್ರೈನು ಅಷ್ಟು ನೀಟೆಲ್ಲ ಇಲ್ಲ ರೀ. ಇಲ್ಲಿ ಈ ತಮಿಳ್ನಾಡಿಂದ ಹೊರಡೋ ಟ್ರೈನ್ಗಳು ತುಂಬ ವೆರಿ ಗಲೀಜಿದೆ, ತುಂಬ ಗಲೀಜಿದೆ. ಅಷ್ಟು ಕ್ಲೀನ್ ಸೆನ್ಸ್ ಇಲ್ಲ ಇಲ್ಲಿ. ಇವಾಗಿರೋ ನಾವಿರೋಂಥ ರೈಲ್ವೆ ಸ್ಟೇಷನ್ ಇದು ಆಂಧ್ರದಲ್ಲಿ. ಸೊ ಜಸ್ಟು ಇವಾಗ ತಾನೇ ಒನ್ ಡೇ ಬರೋದು ಮಿಸ್. ಏನು ಫಾಸ್ಟ್ ಆಗೋಯ್ತು ನೋಡ್ರಿ ಇವಾಗಿರೋ ರೈಲ್ವೆ ಸ್ಟೇಷನ್ನು. ಸೊ ನಮ್ಮ ಜರ್ನಿ ನಡೀತಾ ಇದೆ. ಸೊ ನೋಡೋಣ. ಫ್ರೆಂಡ್ಸ್, ಇವಾಗ ನಾವಿರುವಂಥ ಜಾಗ ಬಂದು ಈ ವಿಜಯವಾಡ ಹತ್ತತ್ರ ಇದ್ದೀವಿ. ಸೊ ಇಲ್ಲಿ ಅಂತೂ ಈ ಟ್ರೈನ್ ಅಂತೂ ತುಂಬ ವರ್ಸ್ಟು ಟ್ರೈನು, ಅಂಡಮಾನ್ ಟ್ರೈನ್ ಅಂತೆ. ಇರೋದ್ರಲ್ಲಿ ವರ್ಸ್ಟು ಟ್ರೈನ್ ಅಂದರೆ ಈ ಅಂಡಮಾನ್ ಟ್ರೈನ್ ಅಂತ ಅನ್ಕೊತೀನಿ. ಯಾಕಂದರೆ ಅಷ್ಟು ಗಲೀಜಿದೆ, ಅಷ್ಟು ಬ್ಯಾಡ್ ಗಲೀಜು, ಕ್ಲೀನ್ ಸೆನ್ಸ್ ಇಲ್ಲ. ಸೊ ಇವಾಗ ನಾವು ಹೋಗುವಂಥ ಜಾಗ ಬಂದು ನೆಕ್ಸ್ಟು ವಿಜಯವಾಡ ಹೋಗ್ತೀವಿ. ಸೊ ನಿಮಗೆ ಆಲ್ಮೋಸ್ಟ್ ಇವಾಗ ಒಂದು 12:30 11 o'clock 12:30 ಆಗಿದೆ ಟೈಮು. ಸೊ ನೀವು ನೋಡ್ತಾ ಇರ್ಬೋದು, ಯಾವುದೋ ಒಂದು ಚಿಕ್ಕ ಸ್ಟೇಷನಲ್ಲಿ ಸ್ಟಾಪ್ ಕೊಟ್ಟಿದ್ದಾನೆ. ಸೊ ನೆಕ್ಸ್ಟ್ ಟೈಮ್ ನಾನು ರೆಫರ್ ಮಾಡೋದೇನೆಂದರೆ ಯಾವ್ದಾದ್ರು ರಾಜಧಾನಿನೋ ಇಲ್ಲ ಸುಮಾರು ನಮ್ಮ ಬೆಂಗಳೂರಿಂದನೇ ತುಂಬ ಟ್ರೈನ್ಗಳು ಹೋಗ್ತವೆ. ನೀವು ಹೋಗಬೇಕು ಅಂದರೆ ಅಲ್ಲಿಂದನೇ ಡೈರೆಕ್ಟ್ ಹೋಗಿ. ದಯವಿಟ್ಟು ಈ ಟ್ರೈನ್ಗಂತೂ ಬರಲೇಬೇಡಿ, ಚೆನ್ನೈಗೆ ಬಂದಂತೂ ಬರಲೇಬೇಡಿ. ಸೊ ತುಂಬ ಅಷ್ಟು ಗಲೀಜಿದೆ ಅಂದರೆ ಅಷ್ಟು ತುಂಬ ಗಲೀಜು. ಒಂದೇ ದಿನಕ್ಕೆ ಈ ಟ್ರೈನ್ ಸವೇಸ ಬೇಡ ಅನ್ಸ್ಬಿಟ್ಟಿದೆ ಗುರು. ಇನ್ನೂ 2 ದಿನ ಹೆಂಗಿರ್ಬೇಕು ಗೊತ್ತಾಗ್ತಿಲ್ಲ ಈ ಟ್ರೈನು. ಒಂದು ಕಡೆ ಸ್ಮೆಲ್ಲು, ಒಂದು ಕಡೆ ಇರೋಕ್ಕಾಗ್ತಿಲ್ಲ, ಫುಲ್ಲು ಗಲೀಜು, ತಿಂಡಿ ಸಿಗ್ತಿಲ್ಲ, ಅಷ್ಟು ವರ್ಸ್ಟಾಗಿದೆ. ನನ್ನ ಫ್ರೆಂಡ್ಸ್ಗಳಂತೂ ಒಂದೇ ದಿನಕ್ಕೆ ಹೆಂಗಾಗ್ಬಿಟ್ಟಾರೆ ನೋಡಿ. ಬರ್ತಾ ಮನೆಯಿಂದ ಫ್ರೆಶ್ ಆಗಿ ಅಲ್ಲ ಎಲ್ಲ ಬರ್ತಾ ಫ್ರೆಶ್ ಆಗಿ ಹಂಗೆ ಹಿಂಗೆ ರೆಡಿ ಆಗ್ಬಿಟ್ಟು ಬಂದ್ರೆ ಈಗ ನೋಡಿದ್ರೆ ಒಳ್ಳೆ ಹೆಂಗಾಗ್ಬಿಟ್ಟಾರೆ ನೋಡ್ರಿ. ಎಲ್ಲರೂ ಮುಖಗಳು ನೋಡ್ರಿ ಹೆಂಗಾಗ್ಬಿಟ್ಟೈತೆ. ಓಕೆ, ಇವಾಗ ನಾವಿರುವಂಥ ಜಾಗ ಬಂದು ವಿಜಯವಾಡ. ಇನ್ನೊಂದು ಜಸ್ಟು ನೆಕ್ಸ್ಟ್ ಸ್ಟಾಪ್ ವಿಜಯವಾಡ. ಸೊ ನಿಮಗೆ ಅಲ್ಲಿ ಹೋದ್ಮೇಲೆ ನಿಮಗೆ ಹೆಂಗಿರುತ್ತೆ ನೆಕ್ಸ್ಟು ಅಪ್ಡೇಟ್ ಮಾಡ್ತೀನಿ, ನೋಡೋಣ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಾಕು, ಆಲ್ರೆಡಿ ವಿಡಿಯೋ ಲೆಂತ್ ಆಗ್ತಿದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಅದರಲ್ಲಿ ಏನಾಗುತ್ತೆ ಏನೆಲ್ಲ ಹೇಳ್ತೀನಿ ನಿಮಗೆ. ಓಕೆ, ನಮ್ಮ ಟ್ರೈನ್ ಆಲ್ರೆಡಿ ಹೊಡ್ತು. ಓಕೆ, ಬಾಯ್. ಓಕೆ, ಬಾಯ್.